ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಮಾರ್ನಿಂಗ್ ವೆದರು ತುಂಬಾ ಪ್ಲೆಸೆಂಟ್ ಆಗಿತ್ತು. ಇವತ್ತು ಸಂಡೇ ಆಗಿರೋದ್ರಿಂದ ನಮಗೆ ಇವತ್ತಿನ ಡೇ ಸ್ವಲ್ಪ ಲೇಟಾಗೆ ಸ್ಟಾರ್ಟ್ ಆಗುತ್ತೆ. ಆದರೂ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ತುಂಬಾ ವಿಶೇಷವಾದ ದಿನ. ನಾನು ಪೂಜೆ ಮಾಡಬೇಕಾಗಿರೋದ್ರಿಂದ ಬೇಗನೆ ಎದ್ದು ಬೆಳಗಿನ ತಿಂಡಿಗೆ ದೋಸೆನೂ ಶೇಂಗಾ ಚಟ್ನಿ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಬೆಳಗಿನ ತಿಂಡಿ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ಹೂ ತರಲಿಕ್ಕೆ ಅಂತ ಹೊರಗಡೆ ಹೋದ್ವಿ. ಶಾಪಿಂಗ್ಗೆ ಹೊರಗಡೆ ಹೋದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ತುಂಬ ದಿನ ಆದಮೇಲೆ ನಾನು ಹೂ ತರೋದಕ್ಕಂತ ಹೋಗಿದ್ದು ಡೆಲಿವರಿ ಆದಮೇಲೆ. ಈ ಬಣ್ಣದ ಹೂ ನೋಡ್ತಿದ್ರೆ ಮನಸ್ಸಿಗೆ ಒಂಥರ ಹಿತ ಕೊಡುತ್ತೆ ಅಲ್ವಾ. ನನಗೆ ಒಂಥರ ಇದು ಫೇವ್ರೆಟ್ ಅಂತ ಹೇಳ್ಬೋದು. ಯಾವಾಗಲೂ ಅಷ್ಟೇ ಪೂಜೆಗೆ ಒಳ್ಳೆ ಹೂ ತೊಗೊಂಬರೋದು ಅಂದರೆ ಒಂಥರ ಖುಷಿ ಆಗುತ್ತೆ ನನಗೆ. ನಾನು ರೆಗ್ಯುಲರಾಗಿ ಹೋಗೋ ಅಂಗಡಿ ಆಗಿರೋದ್ರಿಂದ ಆಂಟಿ ಕೇಳ್ತಿದ್ರು ನಾನು ಮಗು ಹೇಗಿದ್ವಿ ಅಂತ. ಸ್ವಲ್ಪ ಹೊತ್ತು ಆಂಟಿ ಹತ್ರ ಮಾತಾಡಿಕೊಂಡು ಹಾಗೆ ಹೂಗೆ ಪೇಮೆಂಟ್ ಮಾಡಿ ಮುಂದಕ್ಕೆ ಹೋದೆ. ಮುಂದೆ ಅಂಗಡಿಲಿ ಸೊಪ್ಪಿಟ್ಟಿದ್ರು. ನನಗೆ ಕೊತ್ತಂಬರಿ ಸೊಪ್ಪು ಬೇಕಾಗಿತ್ತು. ಫಸ್ಟೇ ಅಂಕಲ್ ಹತ್ರ ಕೇಳಿದೆ ಕಟ್ಟು ಎಷ್ಟು ಅಂತ. ಅಂಕಲು 35 ರೂಪಾಯಿ ಅಂತ ಹೇಳಿದ್ರು. ಫಸ್ಟೇ ಪೇಮೆಂಟ್ ಮಾಡಿಬಿಟ್ಟಿದ್ದೆ. ಅಲ್ಲೋಗಿ ಕೊತ್ತಂಬರಿ ಆರಿಸ್ಕೊಳ್ಳೋವಾಗ ಗೊತ್ತಾಯಿತು ಅದು ಫಾರಮ್ ಕೊತ್ತಂಬರಿ ಅಂತ. ಇನ್ನೊಂದು ಕವರಲ್ಲಿ ನಾಟಿ ಕೊತ್ತಂಬರಿ ಇಟ್ಟಿದ್ರು. ಅಂಕಲ್ ಹತ್ರ ತೊಗೊಂಡೋಗಿ ಕೇಳುವಾಗ ಇಲ್ಲಿ ನಮ್ಮ ಮನೆಯವರು ಅಂತ ಹೇಳ್ತಿದ್ದಾರೆ ನೋಡಿ ವಿಡಿಯೋಲ್ಲಿ. ನನಗೆ ಬ್ಯಾಕ್ಗ್ರೌಂಡಲ್ಲಿ ಕೇಳಿಸೇ ಇಲ್ಲ. ನಾನು ಪೇಮೆಂಟ್ ಮಾಡಿಬಿಟ್ಟು ಅಂಕಲ್ ಹತ್ರ 35 ರೂಪೀಸ್ಗೆ ನಾಟಿ ಕೊತ್ತಂಬರಿ ತೊಗೊಂಡ್ಬಿಟ್ಟೆ ಅಂತ ಖುಷಿಯಾಗಿ ಬರ್ತಾಯಿದ್ದೀನಿ. ಇಲ್ಲಿ ನೋಡಿದ್ರೆ 10 ರೂಪಾಯಿಗೆ ಒಂದು ಕಟ್ಟು ಅಂತ ಫಾರಮ್ ಕೊತ್ತಂಬರಿ ಮಾರ್ಕೊಂಡು ಬರ್ತಿದ್ದಾರೆ ಆಟೋಲ್ಲಿ. ನಾನು ಫುಲ್ ಶಾಕು. ನನ್ನ ರಿಯಾಕ್ಷನಲ್ಲಿ ಫನ್ನಿ ಆಗಿದೆ. ಅದೇನೇ ತಗೊಂಬಂದು ಮಾರ್ತಿರಲ್ಲ. ಈಗ ನಾನು ಒಪ್ಪಟ್ಟು ಕೊತ್ತಂಬರಿ ಹಾಕಿದ್ದೆ 3 ಕಟ್ಟಿಗೆ 800. 8 ಹಾಕ 37, 3500 ರೂಪಾಯಿ ಸಿಕ್ಕಿನ ಸಂಪಾದನೆ. 100 ರೂಪಾಯಿ ಗ್ಯಾಸ್, 200 ರೂಪಾಯಿ ಎಣ್ಣೆ ಕೊಡ್ತೀವಿ, 500 ರೂಪಾಯಿ ಶುರು 2.5 ವರ್ಷ ಕೆಲಸ. ಕೇಳಿದ್ರಲ್ಲ ಅಂಕಲ್ದು ಕ್ಯಾಲ್ಕುಲೇಷನ್ನು. ಅಂದರೆ ನಾವು ಓದಿರ್ತೀವಿ, ನಮಗೆ ಅಷ್ಟೊಂದು ಕ್ಯಾಲ್ಕುಲೇಷನ್ ಬರಲ್ಲ. ಅವ್ರಿಗೂ ಎಷ್ಟು ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಆದರೂ ಖುಷಿಗೆ ಒಂದು 10 ರೂಪಾಯಿಗೆ ಕಟ್ಟು ಕೊತ್ತಂಬರಿ ತೊಗೊಂಡು ಮುಂದಕ್ಕೆ ಹೋದ್ವಿ. ಅಲ್ಲಿ ಹಸು ಇತ್ತು, ಹಸುಗೆನೆ ಕೊಟ್ಬಿಟ್ಟು ಬಂದುಬಿಟ್ವಿ. ನಿಜವಾಗ್ಲೂ ನನಗೆ ಅಲ್ಲಿ ಶಾಕ್ ಆಗೋಯ್ತು. 35 ರೂಪಾಯಿ ಕಟ್ಟು ಫಾರಮ್ದು ಮಾರ್ತಿರೋದು ಅವರು. ಅದೇ ಫಾರಮ್ ಕೊತ್ತಂಬರಿ ಇವರು 10 ರೂಪಾಯಿಗೆ ಮಾರ್ತಿದ್ದಾರೆ. ಅಂದರೆ ಒಂದೇ ವಸ್ತುಗೆ ಇಷ್ಟೊಂದು ಲಾಭ ಇಟ್ಕೊಂಡು ಮಾರೋದು ಎಷ್ಟು ನ್ಯಾಯ ಅನ್ಯಾಯ ಅಂತ ನೀವೇ ಹೇಳಿ. ನನಗಂತೂ ತುಂಬಾ ಬೇಜಾರಾಯಿತು ಮೋಸ ಹೋದೆ ಅಂತ. ಬಟ್ ಆದರೂ ಪರವಾಗಿಲ್ಲ. ಆಟೋ ಅಂಕಲ್ ಮಾತು ಕೇಳಿ ಒಂಥರ ಸಮಾಧಾನ ಆಯಿತು. ಒಬ್ಬೊಬ್ಬರು ಒಂದೊಂದು ಥರ. ಒಬ್ಬರು ಜಾಸ್ತಿ ಲಾಭ ಮಾಡಬೇಕು ಅನ್ಕೋತಾರೆ, ಒಬ್ಬೊಬ್ಬರು ಇರೋದ್ರಲ್ಲೇ ಸಂತೋಷ ಪಡೋಣ ಅನ್ಕೋತಾರೆ. ನಮ್ಮ ಮನೆಯವರು ಇದನ್ನೇ ಇಟ್ಕೊಂಡು ಗೇಲಿ ಮಾಡ್ತಿದ್ರು. 10 ರೂಪಾಯಿ ಕಟ್ಟು ಹಿಂದ್ಗಡೆ ಬಂದಿತ್ತು ನಿನಗೆ